ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇದೊಂದು ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಅನ್ಕೋಬಹುದು. ಬಿಕಾಸ್ ಗಣೇಶ ಗೌರಿ ಹಬ್ಬದ ವ್ಲಾಗ್ ಮಾಡಿ ಹಾಕ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಅದು ಭಾಳ ಲೆಂದಿ ವಿಡಿಯೋ ಆಗಕತ್ತಿತ್ತು. ಹಾಗಾಗಿ ನಾನು ಸಪ್ರೇಟ್ ಮಾಡಿ ಹಾಕತ್ತೀನಿ ರೀ. ಇದು ಬಂದು ಗೌರಿ ಹಬ್ಬ. ಆ್ಯಕ್ಚುಲಿ ಹೆಂಗಿರ್ತೈತ್ರಿ ಅಂದ್ರೆ, ಗಣೇಶ ಕೂತ್ಮೇಲೆ ಪ್ರತಿ ವರ್ಷನೂ 3rd ಡೇ ಇಲ್ಲ ಅಂದ್ರೆ 4th ಡೇ ಈ ಟೈಮಿಂಗ್ ಗೌರಿ ಬರ್ತಾಳ್ರಿ. ಬಟ್ ಈ ಸಲ 5th ಡೇಗೆ ಬಂದಿದ್ಲು, 5ನೇ ದಿವಸ ಗೌರಿ ಬಂದಿದ್ಲು. ನಮ್ಮ ಸೈಡ್ ಹೆಂಗಿರ್ತೈತಿ, ಗಣೇಶ ಕೂತ 3rd 4th ಇಲ್ಲ ಅಂದ್ರೆ 5th ಈ 3 ಡೇಸ್ ಒಳಗನ ಗೌರಿ ಬರ್ತಿರ್ತಾಳು. ಬಟ್ ಇಲ್ಲೇ ಬೆಂಗಳೂರು ಸೈಡ್ ಹೆಂಗಂದ್ರೆ ಫಸ್ಟ್ ಆಫ್ ಆಲ್ ಅವರು ಗೌರಿನ ಕುಣಿಸ್ಕೊಂಡ ಆಮೇಲೆ ನೆಕ್ಸ್ಟ್ ಡೇ ಗಣೇಶನ್ ಕುಣಿಸ್ಕೋತಾರು. ಬಟ್ ನಮ್ಮ ಸೈಡ್ ಈ ತರ ಇಲ್ಲ. ಇದೇನ್ರಿಪ್ಪ ಅಂದ್ರ ಕಲಶ ಒಳಗಿನ ಗೌರಿ. ಪ್ರತಿಯೊಬ್ಬರ ಮನೆ ಒಳಗನು ಕಲಶ ಒಳಗಿನ ಗೌರಿ ಇರ್ತೈತ್ರಿ, ಬಟ್ ನಮ್ಮ ಮನೆ ಒಳಗೆ ಇಲ್ಲ. ನನ್ನ ತವ್ರ ಮನೆ ಒಳಗೆ ಗಣೇಶ ಐತ್ರಿ, ಬಟ್ ಗೌರಿ ಇಲ್ಲ. ಸೊ ಹಾಗಾಗಿ ನಮ್ಮ ಮನೆ ಆಜು ಬಾಜೂರ್ ಮನೆಯೊಳಗೆ ಎಲ್ಲರ ಮನೆಯೊಳಗೂ ಗೌರಿ ಐತ್ರಿ. ಬಟ್ ನನಗೆ ಆ ಥರ ಇಷ್ಟು ವರ್ಷ ಒಳಗೆ ನನಗೆ ಒಂದು ದಿವಸ ಫೀಲ್ ಆಗಿಲ್ಲ ನಮ್ಮ ಮನೆಯೊಳಗೆ ಗೌರಿ ಇಲ್ಲ ಅಂತ. ಬಟ್ ಅದು ಯಾವಾಗ ಫೀಲ್ ಆಕೈತಿ ಅಂದ್ರೆ, ಎಲ್ಲರೂ ಈಗ ಪೂಜೆ ಮಾಡುವಾಗ ಏನೂ ಫೀಲ್ ಅನ್ಸಂಗಿಲ್ರಿ. ನಮ್ಮ ಗೌರಿನ ನಾವು ಪೂಜೆ ಮಾಡತ್ತೀವಿ, ನಮ್ಮ ಮನೆ ಗೌರಿನ ಪೂಜೆ ಮಾಡತ್ತೀವಿ, ಈ ಥರ ಅನಿಸ್ತೈತಿ. ಬಟ್ ಅಲ್ಲಿಂದ ಎಲ್ಲರೂ ಒಂದೊಂದು ಯಾವಾಗ ಗೌರಿ ತಲೆ ಮ್ಯಾಗ ಹೊತ್ಕೊಂಡು ಒಯ್ತಾರ ನೋಡ್ರಿ, ಅವಾಗಂತೂ ನಂಗೆ ಭಾಳ ಫೀಲ್ ಹತ್ತೈತಿ. ಅಯ್ಯೋ ಎಲ್ಲಾರು ತಗೊಂಡ್ ಹೊಂಟ್ರಲ್ಲ ಮಮ್ಮಿ ಅವ್ರ ಗೌರಿ, ನಮ್ಮ ಮನೆಯೊಳಗ ಗೌರಿ ಇಲ್ಲಲ್ಲ ಅಂತ ಈ ತರ ಅನಿಸ್ತೈತಿ. ಮತ್ ಹೆಂಗ ಕೋಇನ್ಸಿಡೆನ್ಸ್ ನೋಡ್ರಿ ಅದ. ಏನ್ರಿಪ್ಪ ಅಂದ್ರ, ನಾ ಏನಂದೆ ಅಂದ್ರೆ, ಮದ್ವಿಕ್ಕಿಂತ ಮುಂಚೆನೆ ಯಾರಾದ್ರದ್ದು ಒಬ್ರದ್ದು ಗೌರಿ ತಗೋತಿದ್ದೆ ರೀ. ಬಟ್ ಈ ಎಲ್ಲ ಹೆಂಗಾಗೈತಿ, ನನ್ನ ಮದುವೆ ಆದ್ಮೇಲೆ ಎಲ್ಲರ ಮನೆ ಒಳಗೂ ಸೊಸೆ ಅಂದ್ರ ಸೊಸೆರು ಬಂದಾರ್ರಿ, ಅವ್ರ ಸೊಸೆಗಳು, ಆಮೇಲೆ ಅವ್ರ ಹೆಣ್ಮಕ್ಳದು ಇರ್ತಾರೋ ಅವ್ರು ತಗೋತಾರಿ. ಬಟ್ ಮುಂಚೆ ಹೆಂಗಿತ್ತು, ಅವ್ರ ಮನೆ ಒಳಗೂ ಇನ್ನೂ ಮ್ಯಾರೇಜ್ ಆಗಿರ್ಲಿಲ್ಲ, ಹಾಗಾಗಿ ಸೊಸೆ ಇರ್ಲಿಲ್ಲ, ಅವ್ರು ನನ್ನ ಕಡೆ ಕೊಡ್ತಿದ್ರು. ಬಟ್ ಇವಾಗ ಎಲ್ಲರ ಮನೆ ಒಳಗೂ ಅವ್ರವ್ರ ಹೆಣ್ಮಕ್ಳು ಅವ್ರವ್ರ ಸೊಸೆರು ತಗೋತಾರ್ರಿ ಗೌರಿನ. ಹಾಗಾಗಿ ನನಗೆ ಯಾವ್ದೂ ಗೌರಿ ನಾನು ತಗೋತಿರ್ಲಿಲ್ಲ. ಸುಮ್ಮನೆ ಪೂಜೆ ಮಾಡೋದು, ಆಮೇಲೆ ಅವ್ರವ್ರ ಮನೆ ಗೌರಿ ಅವ್ರವ್ರು ತಗೊಂಡು ಹೋಗೋದು ಅಂತ ಈ ತರ ಇತ್ತು. ಸೊ ಹಾಗಾಗಿ ನನಗೆ ಏನೋ ಫೀಲ್ ಅನಿಸ್ತಿತ್ತು, ಅದ್ರ ಬೇಜಾರ್ ಫೀಲ್ ಅನಿಸ್ತಿತ್ತು. ಅದಕ್ಕೆ ನಾ ಇವತ್ತು ಮಮ್ಮಿಗೆ ನಂದೆ, ಆ ದಿವಸ ಮಮ್ಮಿ ನಾ ಏನು ಸೀರೆ ಉಟ್ಕೊಳಂಗಿಲ್ಲ, ನಾನು ನಾರ್ಮಲ್ ಆಗಿ ಡ್ರೆಸ್ ಹಾಕೋತೀನಿ, ಸುಮ್ಮನೆ ಯಾರು ಗೌರಿನೂ ಇರಂಗಿಲ್ಲ, ಎಲ್ಲರೂ ಅವ್ರವ್ರ ಗೌರಿ ತಗೊಂಡು ಹೋಗ್ತಾರೋ, ನನಗೆ ಯಾವ ಗೌರಿ ತಲೆ ಮ್ಯಾಗ ತಗೊಳಕ್ ಇರಂಗಿಲ್ಲ, ನಾ ಸುಮ್ಮನೆ ಡ್ರೆಸ್ ಹಾಕೊಂಡ್ ಬಿಡ್ತೀನಿ ಅಂತ ಅಂದೆ. ಆಯ್ತು ಬಿಡು, ನಿನಗೆ ಹೆಂಗ ಅನಿಸ್ತತ್ ನೋಡುವ, ಹಂಗ ಮಾಡಂತ ನಮ್ಮ ಮಮ್ಮಿ ಅಲ್ಲ. ಆಯ್ತು ತಗೊಂಡ್, ಅಲ್ಲಿ ಯಾರು ಮತ್ತೆ ಅವ್ರವ್ರ ಗೌರಿ ಅದಾವ, ಅವ್ರು ತಗೊಂಡು ಹೋಗ್ತಾರೋ, ನೀ ಡ್ರೆಸ್ ಹಾಕೊಂಡ್ಬಿಡ ಅಂತ ಹಿಂಗ ನಮ್ಮ ಮಮ್ಮಿ ಹೇಳಿದ್ಲು. ಬಟ್ ನಮ್ಮ ಮನೆ ಬ್ಯಾಕ್ ಸೈಡ್ ಒಬ್ರು ಇದ್ರು, ಅವ್ರು ನನಗೆ ಕರೆದು ಹೇಳಿದ್ರು, ಹಿಂಗ ಸೋನು ನೀನ ನಮ್ಮ ಮನೆ ಗೌರಿ ತಗೋ ಅಂತ. ಒಂದ್ ಬಿಟ್ಟು 2 ಗೌರಿನ ತಗೊಂಡಿರಿ ನಾ ಈ ವರ್ಷ. ಅಂದ್ರೆ ಹೆಂಗಿರ್ತದ್ರಿಪ್ಪ ಅಂದ್ರೆ, ಲಿಟ್ರಲಿ ನಾ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ನನಗೆ ಮನ್ಸಿಗೆ ಭಾಳ ಬೇಜಾರು ಅನಿಸ್ತಿತ್ತು. ಯಾಕೋ ನನಗೆ ಯಾವ್ದೂ ಗೌರಿ ತಗೋಲಿಲ್ಲ ನಾ ಎಷ್ಟು ವರ್ಷ ಆತಂತ. ಬಟ್ ಈ ವರ್ಷ ನಾನು 2 ಗೌರಿನ ತಲೆ ಮ್ಯಾಗ ತಗೊಂಡಿದ್ದೀರಿ. ಅಂದ್ರೆ ಹೆಂಗ್ ಕೋಇನ್ಸಿಡೆನ್ಸ್ ಇರ್ತೈತಿ, ದೇವ್ರ ನಾವು ಭಕ್ತಿಯಿಂದ ಪೂಜೆ ಮಾಡತ್ತೀವಿ ಅಂದ್ರೆ ಹೆಂಗಾದ್ರೂ ನಾವು ನಮ್ಮ ಕಡೆ ಬರ್ತಾನೋ, ನಾವು ಕೂಡ ಅವನ ಕಡೆ ಹೋಗ್ತೀವಿ. ಈ ತರ ಒಂದು ಏನೋ ಅಲ್ಲಿ ಆಗಿದ್ದು ಇದು ಕೋಇನ್ಸಿಡೆನ್ಸ್ ಆಗ್ಲಿ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ಸಿತ್ತು, ಹಾಗಾಗಿ ಶೇರ್ ಮಾಡಿದೆ. ಇಲ್ಲಿ ಆಕ್ಚುಲಿ ಎಲ್ಲಾ ಕಡೆ ವಾಯ್ಸ್ ಓವರ್ ಕೊಡತ್ತಿದ್ ಕಾರಣ ಏನಪ್ಪಾ ಅಂದ್ರೆ, ಫುಲ್ ಮರಾಠಿ ಮಾತಾಡತ್ತಿದ್ರಿ ಎಲ್ಲರೂ. ಸೊ ಹಾಗಾಗಿ ನಾನು ನಾರ್ಮಲ್ ವಾಯ್ಸ್ ಓವರ್ನ ಕೊಡತೀನಿ. ಈ ಎಲ್ಲಾರ ಮನೆ ಕಲಶ ಗೌರಿ ಇವ. ಆಕ್ಚುಲಿ ಈ ದಿನ ನೀರು ತುಂಬಿ ಅದ್ರೊಳಗೆ ಎಲ್ಲತ್ರೊಳಗೂ ಒಂದು 5 ಹಳ್ಳ ಹಾಕಿ, ಎಲ್ಲಿ ಅಡಿಕೆ ನಾವು ಇಟ್ಟು ಪೂಜೆ ಮಾಡಿ, ಅರ್ಶಿನ ಕುಂಕುಮ ಹಾಕಿ, 5 ಥರದ್ದು ಗಿಡದ ಎಲ್ಲಿ ಅದ್ರೊಳಗೆ ಹಾಕಿ ಕಟ್ಟಿ, ಈ ತರ ಕಲಶದ ಗೌರಿನ ಎಲ್ಲಾರ ಮನೆ ಒಳಗೆ ಕುಣಿಸ್ತಾರ್ರಿ. ಬಟ್ ನಮ್ಮ ಮನೆ ಒಳಗೆ ಹೆಂಗಂದ್ರ, ಯಾರಾದ್ರೂ ಗೌರಿ ಹಬ್ಬದ ದಿನ ಯಾರ ಬೇಬಿ ಆಗ್ತೈತಿ ಅವಾಗ ನಾವು ಗೌರಿ ತಗೊಂಡ್ ಬರ್ಬೇಕು ಅಂತ ಹಿಂಗೈತ್ರಿ. ಸೊ ನೋಡೋಣ ನಮ್ಮ ಮನೆಯೊಳಗೆ ಯಾವಾಗ ಬರ್ತಾ ಗೌರಿ ಅಂತ. ಸೊ ಇಲ್ಲಿ ನೋಡ್ರಿ, ಒಬ್ಬೊಬ್ರೆ ಹಿಂಗ್ ತಲೆ ಮ್ಯಾಗ ಹೊತ್ಕೊಂಡ್ ಗೌರಿನ ತಗೊಂಡು ಹೋಗ್ತಾರೋ ಅವ್ರವ್ರ ಮನೀಗ. ಇಷ್ಟು ಖುಷಿ ಇರ್ತೈತಲ್ಲ ಆ ದಿವ್ಸ ಅಂತೂ, ಫುಲ್ ಒಂಥರ ಖುಷಿ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಹಿಂಗಿರ್ತೈತ್ ನೋಡ್ರಿ ನಮ್ಮ ಸೈಡ ಗೌರಿ ಹಬ್ಬ. ನಿಮ್ಮ ಸೈಡು ಹಿಂಗೆ ಇರ್ತೈತೋ ಇಲ್ಲಾಂದ್ರೆ ಒಂದು ಸ್ವಲ್ಪ ಚೇಂಜ್ ಇರ್ತೈತೋ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲಾನು ಕೈ ನಿಮಗೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳ್ಸಕ್ ಆಗಂಗಿಲ್ಲ. ಬಟ್ ನಮ್ಮ ಕಡೆ ಒಂದು ಸ್ವಲ್ಪ ಚೇಂಜ್ ಇರ್ತೈತ್ರಿ, ಈ ಥರ ಇರಂಗಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಅಷ್ಟು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಸೊ ಇದೆಲ್ಲ
ಅಂದ್ರೆ ಮ್ಯಾರೇಜ್ ಆದಮೇಲೆ ನಾನು ಫಸ್ಟ್ ಟೈಮ್ ಗೌರಿನ ತೊಗೊಂಡಿದ್ದು. ಯಾಕೋ ನಂಗೆ ಬೇಜಾರು, ನಾ ಆವಾಗಲೇ ಹೇಳ್ದಿಲ್ಲ, ಯಾಕೋ ನನಗೆ ಬೇಜಾರ ಇತ್ರಿ. ಯಾಕೋ ಇಲ್ಲ ನನಗೆ ಯಾರೂ ಅಲ್ಲಿ ಎಲ್ಲರೂ ಅವ್ರವ್ರ ಗೌರಿ ತೊಗೋತಾರೆ ಮಮ್ಮಿ, ನನಗೆ ಯಾವ ಗೌರಿ ಇರಂಗಿಲ್ಲ ಅಂತ ಅಂದ್ಕೊಂಡೆ. ಬಟ್ ಈ ಸಲ ನನಗೆ 2 ಗೌರಿ ಇದ್ದು ರೀ. ಹೆಂಗೆ ನೋಡ್ರಿ, 2 ಗೌರಿನ ತೊಗೊಂಡೆ. 2 ಗೌರಿಗೆ ನಾನು ಸೀರೆ ಕೊಟ್ಟೆ. ಅಂದರೆ ಆ್ಯಕ್ಚುಲಿ ಈ ವರ್ಷ ನಾನು ಬಾಗ್ನ ಕೊಟ್ಟೆ ರೀ. ಅಂದರೆ ನಮ್ಮ ಮನೆ ಒಳಗೆ ಗೌರಿ ಇಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಅಂತ ಅವರ ದೊಡ್ಡ ದೊಡ್ಡ ಗೌರಿ ಕೂಡಿಸ್ತಾರೆ ರೀ. ಭಾಳ ಸತ್ಯವಾದ ಗೌರಿ ಅಂತಲೇ ಹೇಳ್ಬೋದು ಅವು. ಆ್ಯಕ್ಚುಲಿ ಅದ್ರದ್ದೊಂದು ಸ್ಟೋರಿನ ಐತ್ರಿ, ಅದನ್ನು ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ನಮ್ಮ ಬಾಜು ಮನೆಯವ್ರದ್ದು ಗೌರಿ ಇತ್ತು. ಸೊ ಹಾಗಾಗಿ ಅದನ್ನ ಒಳಗೆ ತೊಗೊಂಡು ಬಂದು ಪೂಜೆ ಮಾಡಿ, ಆಮೇಲೆ ಆ್ಯಕ್ಚುಲಿ ಇದು ಹಬ್ಬ ಮನೆ ಹೆಣ್ಮಕ್ಳ ಹಬ್ಬ ಅಂತ ಹೇಳ್ಬೋದು. ಮನೆ ಹೆಣ್ಮಕ್ಳನ್ನ ಈ ಗೌರಿನ ತಗೋಬೇಕು ಅಂತ ಹೇಳ್ತಾರ್ರಿ. ಬಟ್ ಯಾರ ಮನೆಯೊಳಗೆ ಇಲ್ಲ ಅವ್ರು ಸ್ವಸ್ಥರು ತಗೋತಾರ್ರಿ, ಅಷ್ಟ ಮತ್ತೇನಿಲ್ಲ. ಇವಾಗ ಅವ್ರ ಗೌರಿ ಕುಣಿಸಿ ಅವ್ರ ಗೌರಿ ಅವ್ರ ಗಣಪತಿ ಹತ್ರ ಇಟ್ಟು ನಾನು ಇವಾಗ ಅಂದ್ರೆ ಒಂಥರ ಖುಷಿ ಕಿ ಅವ್ರ ಗೌರಿ ಅವ್ರ ಮನೆಗೆ ಬಂತಪ್ಪ ಅಂತ ಈ ಥರ ಇರ್ತೈತ್ರಿ. ನಾ ಏನು ಆವಾಗಲೇ ಹೇಳತ್ತಿದ್ದೆಲ್ಲ. कंठी झळके माळ मुक्ता फळाची जय देव जय देव जय मंगल मूर्ती दर्शन मात्रे मन कामना पूर्ती जय देव रत्नाखचित फळा तुझ गौरी कुमरा चंदनाची ओटी कुंकुम केशरा हिरे जडित मोद शोभतो बरा गुणगुणती नुपुरे चरणी घागरिया जय देव जय मंगल मूर्ती दर्शन मात्रे मन कामना निर्वाणी रक्षा मंगल मूर्ती दर्शन मात्रे मन कामना पूर्ती. ಗೈಸ್ ಹೆಂಗಾಕೈತ್ರಿ, ಗೌರಿ ಕೂಡಿಸಿ ನಾವು ನಮ್ಮ ಆ್ಯಕ್ಚುಲಿ ಇನ್ನೊಬ್ಬರ ನಮ್ಮ ನೇಬರ್ ಅದಾರು, ನಾವು ಪ್ರತಿ ವರ್ಷನೂ ಅಲ್ಲೇ ಆರತಿಗೆ ಹೋಗ್ತೀವಿ. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ಈ ವರ್ಷ ನಾನು ಬಾಗ್ನ ಕೊಟ್ಟಿನ್ರಿ, ಅಂದ್ರೆ ಸೀರೆ ಉಡಿ ಎಲ್ಲ ನಾನು ಕೊಟ್ಟಿದ್ದೆ. ಹಾಗಾಗಿ ನೀ ಕೊಡಾತಿ ಅಂತ ನನಗೆ 2 ಗೌರಿನ ತಗೋ ಅಂತ ಹೇಳಿದ್ಲು, ಏನು ಅಂತ ಗೊತ್ತಿಲ್ಲ. ಮದುವೆಯಾಗಿ ಆಲ್ಮೋಸ್ಟ್ 7 ಇಯರ್ಸ್ ಆಯ್ತು, ನಾವು ಒಂದು ಕೂಡ ಗೌರಿ ತಲೆ ಮ್ಯಾಗ ಹೊತ್ಕೊಂಡಿರ್ಲಿಲ್ಲ. ಬಟ್ ಈ ವರ್ಷ ಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಸೊ ಆ್ಯಕ್ಚುಲಿ ಅದು ಎಲ್ಲ ಕಲಶ ಮನೆ ಒಳಗೆ ತೊಗೊಂಡು ಬಂದು ಇಟ್ಟು ಆಮೇಲೆ ಈ ಥರ ಸೀರೆನ ಉಡಿಸಿ ರೆಡಿ ಮಾಡ್ತಾರ್ರಿ. ಇಷ್ಟು ಚಂದ ಕಾಣ್ತಾವ್ರಲ್ಲ ಗೌರಿ ಅಂತೂ, ಎಷ್ಟು ಸಲ ನೋಡಿದ್ರು ಕಣ್ಣ ಸಾಲಂಗಿಲ್ರಿ, ಅಷ್ಟು ಸಖತ್ತಾಗಿ ಕಾಣ್ತಾವು. ಅವು ರೆಡಿ ಆದ್ಮೇಲೆ ನಿಮಗೆ ಯಾವ ಥರ ಕಾಣ್ತಾವು ಅಂತ ನಿಮಗೆ ಇಲ್ಲಿ ಫೋಟೋಸ್ ಕೂಡ ಶೇರ್ ಮಾಡೀನ್ರಿ ನಾನು. ನೋಡ್ರಿ ಇಲ್ಲೇ ಈ ಥರ ನಮ್ಮ ಗೌರಿನ ರೆಡಿ ಆಗ್ಯಾವು. ಇದೊಂದು ಪುಟಾಣಿ ಬ್ಲಾಗ್, ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್